ಕರುನಾಡಿನಲ್ಲಿ ಮುಂದುವರಿದಿದೆ ಹೆಮ್ಮಾರಿ ಅಟ್ಟಹಾಸ. ಹಾಸನದಲ್ಲಿ ಮುಂದುವರೆದಿರುವಂತದ್ದು ಹೃದಯಾಘಾತ. ಹಾಸನದಲ್ಲಿ ಹೃದಯಾಘಾತ ಮುಂದುವರೆದಿರುವಂತದ್ದು. ಹೃದಯಾಘಾತದಿಂದ ಇದೀಗ ಮತ್ತೆ ಸಾವನ್ನಪ್ಪಿದ್ದಾರೆ. 1.5 ತಿಂಗಳ ಬಾಣಂತಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. 22 ವರ್ಷದ ಹರ್ಷಿತಾ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತದ್ದು. ಶಿವಮೊಗ್ಗದ ಆಯನೂರು ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಬಾಣಂತನಕ್ಕೆ ತವರು ಮನೆಗೆ ಬಂದಿದ್ದಂತಹ ಹರ್ಷಿತಾ ಸಾವನ್ನಪ್ಪಿದ್ದಾರೆ ಹೃದಯಾಘಾತದಿಂದ. ಮೊನ್ನೆ ರಾತ್ರಿ ಎದೆನೋವು ಕಾಣಿಸ್ಕೊಂಡಿತ್ತು ಅವ್ರಿಗೆ. ಅದಾದ ನಂತರ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು. ಮಾರ್ಗ ಮಧ್ಯದಲ್ಲಿ ಹರ್ಷಿತಾ ಸಾವನ್ನಪ್ಪಿದ್ದಾರೆ ಹೃದಯಾಘಾತದಿಂದ. ಕರುನಾಡಿನಲ್ಲಿ ಮಹಾಮಾರಿ ಅಟ್ಟಹಾಸ ಜೋರಾಗಿ ಮುಂದುವರಿತಾ ಇರುವಂತದ್ದು. ಒಟ್ಟಾರೆಯಾಗಿ ಒಂದೇ ತಿಂಗಳಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ? 22 ಜನ ಸಾವನ್ನಪ್ಪಿರುವಂತದ್ದು. ಇದೀಗ ಮತ್ತೆ ಹೃದಯಾಘಾತಕ್ಕೆ ಬಾಣಂತಿ ಸಾವನ್ನಪ್ಪಿದ್ದಾರೆ. ಏನಾಗ್ತಾ ಇದೆ ಎಲ್ರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ಸಂಖ್ಯೆ ಮಾತ್ರ ಜಾಸ್ತಿ ಆಗ್ತಾ ಇದೆ. ಎಲ್ಲೆಡೆ ಹೃದಯಾಘಾತದಿಂದ ಸಾವನ್ನಪ್ತಾ ಇದ್ದಾರೆ. ಕೇವಲ ಹಾಸನದಲ್ಲಿ ಒಂದೇ ತಿಂಗಳಲ್ಲಿ 22 ಜನ ಸಾವನ್ನಪ್ಪಿರುವಂತದ್ದು. ಎಲ್ಲರೂ ಕೂಡ ಹೃದಯಾಘಾತಕ್ಕೆ ಸಾವನ್ನಪ್ತಾ ಇರುವಂತದ್ದು. ಊಟ ಮಾಡ್ತಾ ಇರೋ ಆಹಾರದಲ್ಲಿ ತೊಂದರೆ ಆಗ್ತಾ ಇದೆಯಾ ಅಥವಾ ಸರಿಯಾದಂತಹ ಚಿಕಿತ್ಸೆ ಕೊಡೋಕ್ ಆಗ್ತಾ ಇಲ್ವಾ ಏನು ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ಆದ್ರೆ ಎದೆನೋವು ಕಾಣಿಸಿಕೊಂಡ ಸ್ವಲ್ಪ ದಿನಗಳ ಬಳಿಕ ಹೃದಯಾಘಾತದಿಂದ ಸಾವನ್ನಪ್ತಾ ಇದ್ದಾರೆ. ಬಾಣಂತಿಯು ಕೂಡ ಇದೀಗ ಸಾವನ್ನಪ್ಪಿರುವಂತದ್ದು. ತವರು ಮನೆಗೆ ಹೋಗಿರ್ತಾರೆ. ಆ ಒಂದು ಸಮಯದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಆರೋಗ್ಯ ಇಲಾಖೆಯು ಕೂಡ ಇತ್ತ ಒಂದು ಗಮನವನ್ನ ಹರಿಸಬೇಕು. ಕೆಲವೊಂದಷ್ಟು ಸಮಿತಿಗಳನ್ನ ರಚನೆ ಮಾಡಿ ಏನಾಗ್ತಾ ಇದೆ, ಯಾವ ರೀತಿ ಆಗ್ತಾ ಇದೆ, ಯಾಕಿಂಗ್ ಆಗ್ತಾ ಇದೆ ಅನ್ನುವ ಚಿತ್ತವನ್ನ ಈ ಕಡೆ ಹರಿಸಬೇಕು. ಹೃದಯಾಘಾತದಿಂದ ಸಾವನ್ನಪ್ಪಿರುವವರ ಸಂಖ್ಯೆ ಹೆಚ್ಚಳವಾಗ್ತಾ ಇರುವಂತದ್ದು. ಕೆಲವೊಂದಷ್ಟು ಜನ ಸಾವನ್ನಪ್ತಾ ಇರುವಂತದ್ದು ಗೊತ್ತಾಗ್ತಾ ಇದೆ. ಯಾಕಂತಾದ್ರೆ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ಅವರು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆ ಒಂದು ಸಮಯದಲ್ಲಿ ಈ ರೀತಿಯಾಗಿ ಸಾವನ್ನಪ್ತಿರುವ ಸಂಖ್ಯೆ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಕೆಲವೊಂದಷ್ಟು ಊರುಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಹೃದಯಾಘಾತ ಆಗಿರುವಂತಹ ಸಂದರ್ಭದಲ್ಲಿ ಯಾರು ಕೂಡ ಆಸ್ಪತ್ರೆಗೆ ಹೋಗಿರಲ್ಲ. ಹಾಗಾಗಿ ಅವರು ರಿಜಿಸ್ಟರ್ ಆಗಿರಲ್ಲ. ಕೆಲವೊಂದಷ್ಟು ಜನದ್ದು ಗೊತ್ತಾಗದ ಹಾಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಜಿಲ್ಲೆಯಲ್ಲೂ ಕೂಡ ಹೃದಯಾಘಾತದಿಂದ ಸರಣಿ ಸಾವುಗಳು ಮುಂದುವರೆದಿರುವಂತದ್ದು. ಹಾಸನದಲ್ಲಿ ಮತ್ತೊಬ್ಬ ವ್ಯಕ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹಾಸನ ಜಿಲ್ಲೆಯಲ್ಲೂ ಕೂಡ ಸರಣಿ ಸಾವುಗಳು ಇದೀಗ ಹೃದಯಾಘಾತದ ಸರಣಿ ಸಾವುಗಳು ಮುಂದುವರೆದಿರುವಂತದ್ದು. ಹಾಸನದಲ್ಲಿ ಮತ್ತೊಬ್ಬ ವ್ಯಕ್ತಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಮದುವೆಯಾದ 3 ತಿಂಗಳಿಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹೊಳೆನರಸೀಪುರದ ಸೋಮನಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಮದುವೆಯಾಗಿ ಇನ್ನು 3 ತಿಂಗಳಾಗಿತ್ತು ಅಷ್ಟೇ. ಆದ್ರೆ ಹೃದಯಾಘಾತ ಸಂಭವಿಸಿ ಇದೀಗ ಸಾವನ್ನಪ್ಪಿದ್ದಾರೆ. ವುಡ್ ವರ್ಕ್ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತದ್ದು. 40 ದಿನಗಳಲ್ಲಿ ಒಟ್ಟಾರೆಯಾಗಿ 22 ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಸರಣಿ ಸಾವುಗಳನ್ನ ಅನುಭವಿಸಿರುವಂತದ್ದು. ಎಲ್ಲರೂ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತದ್ದು. 30 ವರ್ಷ 35 ವರ್ಷ ಈ ರೀತಿಯಾಗಿ ಎಲ್ಲರೂ ಕೂಡ ಒಂದು 40 ವರ್ಷ 45 ವರ್ಷದವರು ಸಾವನ್ನಪ್ತಾ ಇರುವಂತದ್ದು ಹೃದಯಾಘಾತದಿಂದ. ಇದೀಗ ಸಾವನ್ನಪ್ಪಿರುವಂತಹ ಹೊಳೆನರಸೀಪುರದ ವ್ಯಕ್ತಿಯು ಕೂಡ ಕೇವಲ 35 ವರ್ಷದವರು. 3 ತಿಂಗಳಾಗಿತ್ತಷ್ಟೇ ಅವರು ಮದುವೆಯಾಗಿ. ಆದ್ರೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ವುಡ್ ವರ್ಕ್ ಕೆಲಸವನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇದ್ರು. ಎದೆನೋವು ಕಾಣಿಸಿಕೊಂಡು ಇದೀಗ ಹೃದಯಾಘಾತದಿಂದ ಮತ್ತೆ ಸಾವನ್ನಪ್ಪಿರುವಂತದ್ದು. ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವಂತಹ ಸಂಖ್ಯೆ. ಸೂಕ್ತವಾದಂತಹ ಚಿಕಿತ್ಸೆಗಳು ಸಿಗ್ತಾ ಇಲ್ವಾ ಅಥವಾ ಆರೋಗ್ಯ ಇಲಾಖೆ ಇತ್ತ ಕಡೆ ಚಿತ್ತವನ್ನ ತೋರಿಸ್ತಾ ಇಲ್ವಾ? ಎಲ್ಲವೂ ಕೂಡ ಕೆಲವೊಮ್ಮೆ ಪ್ರಶ್ನೆಗಳು ಕಾಡೋದಕ್ಕೆ ಶುರುವಾಗುತ್ತೆ. ಕೇವಲ 40 ದಿನದಲ್ಲಿ 22 ಸಾವಿಗಳು ಸಂಭವಿಸಿದ್ದಾವೆ ಅಂದ್ರೆ ಒಮ್ಮೆ ನಾವು ಯೋಚನೆ ಮಾಡ್ಬೇಕು. ಏನಾಗ್ತಾ ಇದೆ ಯುವ ಜನತೆಗೆ, ಅವರ ಹೃದಯಗಳಿಗೆ ಏನಾಗ್ತಾ ಇದೆ? ಎಲ್ಲರೂ ಕೂಡ ಹೃದಯಾಘಾತದಿಂದ ಸಾವನ್ನಪ್ತಾ ಇರುವಂತದ್ದು. ಚಿಕ್ಕ ಮಕ್ಕಳಿಂದ ಹಿಡಿದು 45 ವರ್ಷದವರವರೆಗೂ ಕೂಡ ಹೃದಯಾಘಾತದಿಂದ ಸಾವನ್ನಪ್ತಿದ್ದಾರೆ.